ಭೇಜಿರೆ ಮುನಯೋಥಾಗ್ರೆ ಭಗವಂತ ಮಧೋಕ್ಷಜಂ ಸತ್ವಂ ವಿಶುದ್ಧಂ ಕ್ಷೇಮಾಯ ಕಲ್ಪತೆ ನೇತರಾವಿಹ. ಯತಃ ಸತ್ವ ರಜಸ್ ತಮೋಗುಣೇಷು ಸತ್ವಗುಣಮೇವ ಬ್ರಹ್ಮದರ್ಶನಂ ಸರ್ವೇಭ್ಯಃ ಅತಿರಿಚ್ಯತೆ. ಅತಃ ಮನನಶೀಲಾಃ ಋಷಯಃ ಪ್ರಾಗಪಿ ಭಗವಂತಂ ಅಧೋಕ್ಷಜಮೇವ ಭಜಂತೆ ಸ್ಮ. ರಜೋಗುಣ ತಮೋಗುಣವು ಕ್ಷೇಮಾಯ ನ ಕಲ್ಪೇತೆ, ಕೇವಲಂ ವಿಶುದ್ಧಂ ಸತ್ವಮೇವ ಸಾಧಕಂ ತಾರಯತೆ. ಭಗವಂತ ಅಧೋಕ್ಷಜನನ್ನೇ ಎಲ್ಲ ಋಷಿಗಳು ಕೂಡ ಭಜಿಸ್ತಾ ಇದ್ರು. ಇದು 26ನೇ ಶ್ಲೋಕ, 1ನೇ ಸ್ಕಂದದ 2ನೇ ಅಧ್ಯಾಯದ್ದು. ಯಾಕೆಂದರೆ ಸತ್ವರಜಸ್ತಮೋ ಗುಣಗಳು ಮೂರು ಕೂಡ ಪ್ರಾಕೃತವೇ ಆದರೂ ಕೂಡ ಅವುಗಳಲ್ಲಿ ಈ ಸತ್ವಗುಣವೇ ಸಾಧಕನನ್ನು ಮೇಲೆತ್ತುವಂಥದ್ದು. ಆದ್ದರಿಂದ ಆ ಭಗವಂತನನ್ನು ಈ ಸಾತ್ವಿಕರಾದಂಥ ಸಾಧಕರು ಆ ಭಗವಂತನನ್ನೇ ಯಾವತ್ತೂ ಕೂಡ ಭಜಿಸ್ತಾ ಇದ್ರು. ಅವನನ್ನು ಭಜಿಸಿಯೇ ಮುಕ್ತಿಯ ಮಾರ್ಗವನ್ನು ಅವರು ಪಡಿಸ್ಕೋತಾ ಇದ್ರು. ಕ್ಷೇಮ, ನಮಗೆ ಕ್ಷೇಮ ಏನಾದರೂ ಸಿಗುವುದಿದ್ದರೆ ಅದು ಈ ಸತ್ವಗುಣದಿಂದಲೇ ಮತ್ತು ಭಗವಂತನ ಆರಾಧನೆಯಿಂದಲೇ. ಭಗವಂತನ ಅಧೋಕ್ಷಜಂ ಅಂತಿದೆ ಅಲ್ಲಿ. ಅಧೋ ನ ಕ್ಷೀಯತೆ ಯಸ್ಮಾತ್ ತಸ್ಮಾತ್ ಅಧೋಕ್ಷಜ ಅಂತ ಅವನ ಆ ಶಬ್ದದ ನಿಷ್ಪತ್ತಿ. ಅವನು ಯಾವತ್ತೂ ಕೂಡ ಕೆಳಗಿಳಿಯುವವನಲ್ಲ, ಮೇಲಕ್ಕೆ ಏರುವಂಥವನು ಭಗವಂತ. ಕೆಳಗಿಳಿದು ಕ್ಷೀಣಿಸುವವನಲ್ಲ, ಮೇಲೆ ಇರುವಂಥವನು. ಹೀಗೆ ಸ್ವಯಂ ಭಗವಂತನನ್ನು ನಾವು ಉಪಾಸಿಸಿದರೆ, ಭಗವಂತಂ ಅಧೋಕ್ಷಜಂ ಭೇಜರೆ ಅಂದರೆ ಭಗವಂತಂ ಅಧೋಕ್ಷಜತ್ವೇನ ಭೇಜರೆ, ಭಗವಂತನನ್ನು ಅಧೋಕ್ಷಜ ಎಂಬುದಾಗಿ ಸೇವಿಸಿದರು ಅಂತ ಅದರ ತಾತ್ಪರ್ಯ. ಭಗವಂತನನ್ನು ಅಧೋಕ್ಷಜ, ನೀನೆಂದೂ ಕೆಳಗೆ ಕುಸಿಯದವನು, ಮೇಲಕ್ಕೆ ಏರುತ್ತಾನೇ ಇರುವವನು, ಮೇಲಕ್ಕೆ ಯಾವತ್ತೂ ಏರಿದವನಾಗಿಯೇ ಇರುವವನು ಅಂತ ಉಪಾಸನೆ ಮಾಡಿದರೆ ಅವನು ನಮ್ಮನ್ನು ಕೂಡ ಮೇಲೆ ಏರಿಸ್ತಾನೆ. ಅಥ ಕಸ್ಮಾದುಚ್ಯತೆ ಬ್ರಹ್ಮೇತಿ ಬ್ರಹ್ಮತಿ ಬ್ರಹ್ಮಯತಿ ಅಂತ ಬ್ರಹ್ಮ ಶಬ್ದದ ನಿಷ್ಪತ್ತಿ ಇದೆ. ಬ್ರಹ್ಮ ಅಂದರೂ ಅಧೋಕ್ಷಜ ಅಂದರೂ ಅರ್ಥ ಒಂದೇ. ತಾನು ಗುಣಪೂರ್ಣನಾಗಿದ್ದಾನೆ ಮತ್ತು ಯಾರು ತನ್ನನ್ನು ಭಜಿಸ್ತಾರೆ ಅವರನ್ನು ಕೂಡ ಗುಣಪೂರ್ಣರನ್ನಾಗಿ ಮಾಡುತ್ತಾನೆ, ಮೇಲೆತ್ತಾನೆ ಅವರನ್ನು ಅಂತ ಹೀಗೆ ಬಂದಿರುವುದರಿಂದ ಆ ಭಗವಂತನನ್ನೇ ಅಧೋಕ್ಷಜ ಎಂಬುದಾಗಿ, ಎಂದೂ ಕೆಳಕ್ಕೆ ಕುಸಿಯದವನು ಮೇಲಕ್ಕೆ ಏರುವವನು ಅಂತಲೇ ಈ ಸಾಧಕರು ಆತನನ್ನು ಭಜಿಸ್ತಾರೆ ಅಂತ ಅದರ ತಾತ್ಪರ್ಯ. ಮುಮುಕ್ಷವೋ ಘೋರಮೂಢಾನ್ ಹಿತ್ವಾ ಭೂತಪತೀನಥ ವಾಸುದೇವ ಕಲಾ ಶಾಂತಾ ಭಜಂತಿ ಹ್ಯನಸೂಯವ. ಒಂದು ವಿಚಿತ್ರವಾದಂಥ ಶ್ಲೋಕ ಇದು. ಮೋಕ್ಷಾರ್ಥಿಗಳು ಮೂಢರಾದಂಥ ಭೂತಪತಿಗಳನ್ನು ಬಿಟ್ಟು ಶಾಂತವಾದಂತಹ ವಾಸುದೇವನ ಕಲೆಗಳನ್ನು ಭಜಿಸ್ತಾರೆ, ಪೂಜಿಸ್ತಾರೆ, ಆರಾಧಿಸ್ತಾರೆ, ಅಸೂಯೆಯನ್ನು ಬಿಟ್ಟು ಅಂತ ಅದರ ಅರ್ಥ. ಅದಕ್ಕೇನು ಅರ್ಥ? ಘೋರ, ಮೂಢ, ಶಾಂತ ಅನ್ನೋದಕ್ಕೆಲ್ಲ ಅರ್ಥ ಏನು ಅಂತನ್ನೋದನ್ನು ನಾವು ಗಮನಿಸಬೇಕು. ಮತ್ತು ಭೂತಪತಿನಂತಿದೆ. ಭೂತಪತಿಗಳು ಅಂದರೆ ಭೂತಪತಿಗಳು ಮತ್ತು ಪಿತೃಪ್ರಜೇಶರು. ಮುಂದಿನ ಶ್ಲೋಕದಲ್ಲಿ ಪಿತೃಪ್ರಜೇಶರು ಅಂತಿದೆ. ಅವರನ್ನು ಕೂಡ ಸ್ವೀಕಾರ ಮಾಡಬೇಕು ಅಂತಿದೆ ಶ್ರೀಧರಿ ವ್ಯಾಖ್ಯಾನ. ಅನಸೂಯವ ದೇವತಾಂತರ ಅನಿಂದಕಾಹ. ಬೇರೊಬ್ಬ ದೇವತೆಯನ್ನು ಯಾರನ್ನು ಕೂಡ ನಿಂದಿಸದೆ ಭಗವಂತನನ್ನೇ ಆರಾಧಿಸಬೇಕು. ಭಗವಂತನನ್ನು ಆರಾಧಿಸುವುದು ಅಂದರೆ ಮತ್ತೊಬ್ಬ ದೇವತೆಯರನ್ನು ನಿಂದಿಸುವುದು ಅಂತ ಅರ್ಥ ಅಲ್ಲ. ನಾವು ಭಗವಂತನನ್ನು ಆರಾಧನೆ ಮಾಡಬೇಕಾಗಿರುವುದಕ್ಕೆ ಪೂರ್ವಾಚಾರವೂ ಒಂದು ಪ್ರಮಾಣ. ಹಿಂದಿನ ಜ್ಞಾನಿಗಳೆಲ್ಲರೂ ಕೂಡ ಆ ಭಗವಂತನನ್ನೇ ಆರಾಧಿಸ್ತಾ ಇದ್ರು. ವೀರರಾಘವರ ವ್ಯಾಖ್ಯಾನದಲ್ಲಿ ಹೀಗೊಂದು ಪ್ರಶ್ನೆ ಮಾಡಿಕೊಂಡಿದ್ದಾರೆ. ಬ್ರಹ್ಮರುದ್ರಾದಿ ಉಪಾಸಕರು ಕೂಡ ಜಗತ್ತಿನಲ್ಲಿ ಕಂಡು ಬರ್ತಾರಲ್ಲ, ಯಾಕೆ ಎಲ್ಲರೂ ವಿಷ್ಣುವನ್ನು ಆರಾಧಿಸುವುದಿಲ್ಲ ಅಂತ ಒಂದು ಪ್ರಶ್ನೆ ಬಂದರೆ, ಉಪಾಸಕರು ಸತ್ವಗುಣವನ್ನು ಹೊಂದಿದ್ರೆ
ಅವರು ಭಗವಂತನನ್ನು ಆರಾಧಿಸ್ತಾರೆ. ಅವರು ರಜೋಗುಣ ತಮೋಗುಣಗಳನ್ನು ಹೊಂದಿದ್ರೆ ಇತರ ದೇವತೆಗಳನ್ನು ಆರಾಧಿಸ್ತಾರೆ. ಮುಮುಕ್ಷವ ಅಂದರೆ ಸತ್ವಗುಣ ಪ್ರಧಾನ ಅನಸೂಯವ ಘೋರ ರೂಪಾನ್ ಭೂತಪತೀನ್ ರುದ್ರಾದೀನ್. ಘೋರ ರೂಪರಾದಂಥ ಭೂತಪತಿಗಳು ಅಂದರೆ ರುದ್ರಾದಿ ದೇವತೆಗಳು ಅಂತ ಅದರ ಅರ್ಥ. ತಮಃ ಪ್ರಧಾನಾನ್ ಹಿತ್ವ, ಇವರೇ ರುದ್ರ ಮೊದಲಾದ ದೇವತೆಗಳು ತಮೋಗುಣ ಪ್ರಧಾನರಾದವರು. ಅವರನ್ನು ಬಿಟ್ಟು ಶಾಂತಾಹ ಅಂದರೆ ಶುದ್ಧ ಸತ್ವ ಪ್ರವರ್ತಕಾಹ, ಶುದ್ಧ ಸತ್ವವನ್ನು ನಮ್ಮಲ್ಲಿ ಬೆಳೆಸುವ ನಾರಾಯಣನ ಕಲಾಹ ಅಂದರೆ ಅವತಾರಗಳನ್ನು ಧ್ಯಾನಿಸ್ತಾರೆ. ಅನಸೂಯವ ಅಂತ ಶಬ್ದ ಬಂದಿರೋದ್ರಿಂದ ವಿಷ್ಣು ಭಕ್ತರಾದವರು, ಭಗವಂತನ ಭಕ್ತರಾದವರು ಬೇರೆ ದೇವತೆಗಳಲ್ಲಿ ಮತ್ತು ಬೇರೆ ಆ ದೇವತೆಗಳನ್ನು ಉಪಾಸಿಸುವವರಲ್ಲಿ ಅಸೂಯೆಯನ್ನು ಮಾಡಬಾರ್ದು, ಮಾಡುವುದಿಲ್ಲ ಅನ್ನೋದು ಗೊತ್ತಾಗ್ತದೆ. ಮತ್ತು ದೇವತಾಂತರ ಭಕ್ತರಾದವರು ಅವರು ಮಾತ್ರ ವಿಷ್ಣುವಿನ ಭಕ್ತರಲ್ಲಿ ಕೆಲವು ಬಾರಿ ಅಸೂಯೆಯನ್ನು ಕೂಡ ತಾಳಬಹುದು ಅನ್ನೋದು ಗೊತ್ತಾಗ್ತದೆ ಅಂತ ವೀರರಾಘವರು ಅದನ್ನು ವ್ಯಾಖ್ಯಾನಿಸ್ತಾರೆ. ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ಕೂಡ ಅನಸೂಯವ ಅಂದರೆ ದೇವತಾಂತರ ಅನಿಂದಕಾಹ, ಇನ್ನೊಂದು ದೇವತೆಯಾರನ್ನು ಹೀಗಳೆಯದೆ ಘೋರ ರೂಪರಾದಂಥ ಭೂತಪತಿಗಳನ್ನು ಅಂದರೆ ಭೂತೇಶಾದೀನ್, ಭೂತಗಳ ಒಡೆಯರಾದಂಥ ಅನೇಕ ಶಕ್ತಿಗಳನ್ನೇ ಆರಾಧನೆ ಮಾಡ್ತಾರೆ ಕೆಲವರು. ಆದರೆ ಸಾಧಕರಾದವರು ಮಾತ್ರ ಆ ಭೂತ ಗಣಗಳಿಗೆ ಒಡೆಯರಾದವರನ್ನೆಲ್ಲ ಕೆಲವರನ್ನು ಕೈಬಿಟ್ಟು ಶಾಂತಾಹ ನಾರಾಯಣ ಕಲಾಹ ಅಂದರೆ ನಾರಾಯಣ ಅವತಾರನೇವ ಭಜಂತೆ. ಮುಂದೆ ರಜಸ್ತಮಃ ಪ್ರಕೃತಯ ಸಮಶೀಲಾ ಭಜಂತಿ ವೈ ಪಿತೃಭೂತ ಪ್ರದೇಶಾದೀನ್ ಶ್ರೀಯೈಶ್ವರ್ಯ ಪ್ರದೇಪ್ಸವ ಅಂತ ಶ್ಲೋಕ ಇದೆ. ಆ 26ನೇ ಶ್ಲೋಕವು 27ನೇ ಶ್ಲೋಕವು ಒಟ್ಟಿಗೆ ಇರೋದ್ರಿಂದ ಅದಕ್ಕೂ ಕೂಡ ನಾವೀಗ ಅರ್ಥ ನೋಡುವುದು ಒಳ್ಳೆಯದು. ರಜಸ್ತಮಃ ಪ್ರಕೃತಯ ಅಂದರೆ ರಾಜಸ ತಾಮಸ ಸ್ವಭಾವದವರು. ಅವರಿಗೆ ಮೋಕ್ಷದ ಬಗ್ಗೆ ಬಯಕೆ ಇರೋದಿಲ್ಲ, ಕೇವಲ ನಾನಾ ಥರದ ಕಾಮನೆಗಳನ್ನು ಮಾತ್ರ ತಾಳಿರ್ತಾರವರು. ಲೌಕಿಕ ಸಂಪತ್ತು, ಅಧಿಕಾರ, ಸಂತತಿ ಇತ್ಯಾದಿ ಬೇಕು. ಅದಕ್ಕಾಗಿ ಅವರು ಪಿತೃದೇವತೆಗಳನ್ನು, ಭೂತಪತಿಗಳನ್ನು, ಪ್ರಜಾಪತಿಗಳನ್ನು ಆರಾಧನೆ ಮಾಡ್ತಾರೆ. ಸಮಶೀಲ ಅಂತ ಶಬ್ದ ಇದೆಯಲ್ಲ, ಸಮಶೀಲ ಅಂದರೆ ಪಿತೃಭೂತಾದಿಭಿ ಸಮಂ ಶೀಲಂ ಯೇಷಾಂ. ಪಿತೃಗಣಗಳು, ಭೂತಗಣಗಳು ಅವುಗಳ ಸ್ವಭಾವ ಹೇಗಿರ್ತದೋ ಅವುಗಳನ್ನು ಆರಾಧನೆ ಮಾಡುವವರ ಸ್ವಭಾವವು ಹಾಗೇ ಇರ್ತದೆ. ಶ್ರೀಯೈಶ್ವರ್ಯ ಪ್ರದೇಪ್ಸವ ಅಂದರೆ ಸಂಪತ್ತಿನ ಜೊತೆಗೆ ಒಡೆತನವನ್ನು ಬಯಸ್ತಾರೆ, ಸಂತಾನವನ್ನು ಬಯಸ್ತಾರೆ ಅಂತ ಅದರ ಅಭಿಪ್ರಾಯ. ಪಿತೃಭೂತ ಪ್ರಜೇಶಾದೀನ್ ಅಂತಂತಲ್ಲ, ಪ್ರಜೇಶರು ಅಂದರೆ ಹಿರಣ್ಯಗರ್ಭ ಮೊದಲಾದವರು, ಚತುರ್ಮುಖ ಬ್ರಹ್ಮ ಮೊದಲಾದವರು, ಉಳಿದೆಲ್ಲ ಸಂಕೀರ್ಣ ದೇವತೆಗಳು, ಸರಸ್ವತಿ ಮೊದಲಾದವರನ್ನು ಎಲ್ಲರನ್ನೂ ಆರಾಧಿಸ್ತಾರೆ. ಭಗವದ್ಗೀತೆಯಲ್ಲಿ 17ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಬಂದಿದೆ, ಪ್ರೇತಾನ್ ಭೂತಗಣಾಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ ಯಜಂತೆ ಸಾತ್ವಿಕಾನ್ ದೇವಾನ್ ಯಜಂತೆ ಸಾತ್ವಿಕಾಃ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ. ಸಾತ್ವಿಕ ಶ್ರದ್ಧೆ ಇದ್ದವರು ದೇವತೆಗಳನ್ನು ಆರಾಧಿಸ್ತಾರೆ. ಶಾಸ್ತ್ರವಿಧಿಯನ್ನು ಅರಿಯದಂತಹ ಜನ ರಾಜಸ ಶ್ರದ್ಧೆ ಇದ್ದವರು, ರಾಜಸ ಸ್ವಭಾವ ಇದ್ದವರು ಯಕ್ಷರಾಕ್ಷಸರನ್ನು ಆರಾಧಿಸ್ತಾರೆ. ಇನ್ನು ತಾಮಸ ಶ್ರದ್ಧೆ ಇದ್ದಂಥವರು ದೇವತೆಗಳನ್ನು ಆರಾಧಿಸ್ತೀವಿ ಅಂತ ತಿಳ್ಕೊಂಡು ಭೂತಗಳನ್ನು, ಪ್ರೇತಗಣಗಳನ್ನು ಆರಾಧಿಸ್ತಾರೆ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಎಲ್ಲರ ಶ್ರದ್ಧೆಯೂ ಕೂಡ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಇರ್ತದೆ. ಭಗವದ್ಗೀತೆಯ ಈ ಶ್ಲೋಕವನ್ನು ವೀರರಾಘವರು ತಮ್ಮ ವ್ಯಾಖ್ಯಾನದಲ್ಲಿ ಉದ್ಧರಿಸಿದ್ದಾರೆ. ವಿಷ್ಣುವಿನ ಭಕ್ತರಾದವರಿಗೆ ಶಾಶ್ವತವಾದಂಥ ಮೋಕ್ಷ ಅನ್ನೋ ಫಲ ಸಿಗ್ತದೆ. ಉಳಿದವರಿಗೆ ಅನ್ಯೇಷಾಂತು ಅಂತವತ್ ಫಲಪ್ರಾಪ್ತಿಶ್ಚ, ಕೇವಲ ತಾತ್ಕಾಲಿಕವಾದಂಥ ಫಲ ಮಾತ್ರ ಉಳಿದವರಿಗೆ ಸಿಗ್ತದೆ ಅಂತಾರೆ ವೀರರಾಘವರು. 26ನೇ ಶ್ಲೋಕಕ್ಕೆ ಆಚಾರ್ಯರು ತಾತ್ಪರ್ಯ ಏನೂ ಬರೆದಿಲ್ಲ, ಹಾಗೆ 27ನೇ ಶ್ಲೋಕಕ್ಕೂ ಬರೆದಿಲ್ಲ. ಅಲ್ಲಿರುವಂಥ ಘೋರ, ಮೂಢ, ಶಾಂತ ಅನ್ನೋ ಶಬ್ದಗಳಿಗೆ ಆಚಾರ್ಯರು ಏನು ವ್ಯಾಖ್ಯಾನ ಮಾಡಿಲ್ಲ.
ಆದರೆ ಆಚಾರ್ಯರು ಆ ಶಬ್ದಗಳಿಂದ ಏನು ಅಭಿಪ್ರಾಯ ಪಟ್ಟಿರಬಹುದು ಅನ್ನೋದನ್ನು ನಾವು 3ನೇ ಸ್ಕಂದದಲ್ಲಿ ಬರುವ ವಿವರಣದಿಂದ ಅದರ ಸಹಾಯದಿಂದ ನೋಡ್ಲಿಕ್ಕೆ ಪ್ರಯತ್ನ ಪಡೋಣ. 28ನೇ ಶ್ಲೋಕದಲ್ಲಿ ಸಾತ್ವಿಕಾನಾಂ ವಾಸುದೇವೇ ಭಕ್ತಿ ಉತ್ಪದ್ಯತೆ ಅಂತಾರೆ ಆಚಾರ್ಯರು. ಸಾತ್ವಿಕ ಸ್ವಭಾವ ಇದ್ದವರಿಗೆ ಭಗವಂತನಲ್ಲಿ ಭಕ್ತಿ ಹುಟ್ಟುತ್ತದೆ. ಭೂತ ಪ್ರಜೇಶಾದೀನ್, ಪಿತೃಭೂತ ಪ್ರಜೇಶಾದೀನ್ ಅಂತಿದೆಯಲ್ಲ, ಅಲ್ಲಿ ಭೂತೇಶರು ಮತ್ತು ಪ್ರಜೇಶರು ಅಂತ ಹೀಗೆ ಎರಡಕ್ಕೂ ಕೂಡ ಭೂತಗಣಗಳಿಗೆ ಒಡೆಯರಾದವರು ಮತ್ತು ಪ್ರಜಾಪತಿಗಳಾದವರು ಇವರಿಬ್ಬರನ್ನು ಕೂಡ ಇಟ್ಕೊಳ್ಬೇಕು. ಅಲ್ಲಿ ಭೂತಾನಿಚ ಪ್ರಜಾಶ್ಚ ಭೂತ ಪ್ರಜಾಹ ಅಂತ ದ್ವಂದ್ವ ಸಮಾಸ ಮಾಡಬೇಕು. ಭೂತ ಪ್ರಜಾನಾಂ ಈಶಾಹ ಅಂತ ಮಾಡಬೇಕು. ಹಾಗೆ ಮಾಡಿದಾಗ ಈಶಾ ಅನ್ನೋ ಶಬ್ದ ಭೂತದ ಜೊತೆಗೂ ಸಂಬಂಧಪಡ್ತದೆ, ಹಾಗೆ ಪ್ರಜೆಗಳ ಜೊತೆಗೂ ಸಂಬಂಧಪಡ್ತದೆ. ಅದಕ್ಕಿಂತ ಮುಂಚೆ ಪಿತೃ ಅಂತಂತೂ ಇದ್ದೇ ಇದೆ. ಪಿತೃಗಳನ್ನು ಆರಾಧನೆ ಮಾಡ್ತಾರೆ. ಹಾಗೆ ಭೂತಗಣಗಳ ಅಧಿಪತಿಗಳಾದ ರುದ್ರಾದಿಗಳನ್ನು ಆರಾಧನೆ ಮಾಡ್ತಾರೆ. ಮತ್ತು ಪ್ರಜೇಶರಾದಂಥ ಹಿರಣ್ಯಗರ್ಭ ಮೊದಲಾದವರನ್ನು ಆರಾಧನೆ ಮಾಡ್ತಾರೆ ಅಂತ ಅದರ ತಾತ್ಪರ್ಯ. ಮುಂದೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಏನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನು ನೋಡೋಣ. ಅಗ್ರೆ ಅಂದರೆ ಪೂರ್ವಂ, ಹಿಂದಿನಿಂದಲೂ ಹೀಗೆ ಭಗವಂತನನ್ನೇ ಆರಾಧನೆ ಮಾಡ್ತಿದ್ದಾರೆ ಸಾತ್ವಿಕರಾದವರು. ಅದೇ ಶಿಷ್ಟಾಚಾರ ಕಂಡು ಬಂದಿದೆ. ಮುಮುಕ್ಷವ ಅಂದರೆ ಬ್ರಹ್ಮಾದಿ ಪರಮಸಾತ್ವಿಕಾಹ, ವಿಜಯಧ್ವಜರು ಹೇಳ್ತಾರೆ. ಚತುರ್ಮುಖ ಬ್ರಹ್ಮ ಮೊದಲಾದ ಪರಮಸಾತ್ವಿಕರು ಕೂಡ ಮುಮುಕ್ಷುಗಳೇ ಆಗಿದ್ದಾರೆ. ಸಂಸಾರದಲ್ಲಿ ಬದ್ಧರಾಗಿದ್ದು ಮುಕ್ತಿಯನ್ನು ಹೊಂದಬೇಕಾದವರಾಗಿದ್ದಾರೆ. ಅವರು ವಾಸುದೇವನನ್ನು ಆರಾಧನೆ ಮಾಡ್ತಾರೆ. ಅಂಥ ದೊಡ್ಡ ದೇವತೆಗಳೇ ಆರಾಧನೆ ಮಾಡಿದ ಮೇಲೆ ಉಳಿದವರು ಸಣ್ಣವರು ಕೂಡ ಮುಮುಕ್ಷುಗಳಾದವರು ಆ ಭಗವಂತನನ್ನೇ ಆರಾಧನೆ ಮಾಡಬೇಕು. ಅಸೂಯಾದಿ ದೋಷರಹಿತಾಹ, ಅಸೂಯೆ ಕಾಮ ಕ್ರೋಧ ಮೊದಲಾದ ಯಾವ ದೋಷಗಳಿಗೂ ಬಲಿಯಾಗದೆ ಈ ಸಂಸಾರದಿಂದ ಮುಕ್ತಿಯನ್ನು ಪಡೆಯಬೇಕು ಅಂತ ಅಪೇಕ್ಷೆ ಪಟ್ಟವರು. ಈಗಿರುವ ಮುಂದಿನ ಎಲ್ಲ ಸಾತ್ವಿಕರು ಕೂಡ ವರ್ತಮಾನ ಭವಿಷ್ಯತ್ ಸಾತ್ವಿಕಾಹ ಅಪಿ ಘೋರ ಮೂಢಾನ್, ಘೋರ ಅಂದರೆ ರಾಜಸ ಅಂತರ್ಥ, ಮೂಢ ಅಂದರೆ ತಾಮಸ ಅಂತರ್ಥ, ಅಂತ ಭೂತಪತೀನ್ ಅಂದರೆ ರುದ್ರಾದಿ ದೇವತೆಗಳನ್ನು ಹಿತ್ವ ಅವರನ್ನು ಸರ್ವೋತ್ತಮರು ಅಂತ ಆರಾಧನೆ ಮಾಡಿದೆ. ಶಾಂತಾಹ ಅಂದರೆ ಪರಿಪೂರ್ಣ ಸುಖಾತ್ಮಿಕಾಹ ಅಂತ ಅರ್ಥ. ನಮ್ಮಲ್ಲಿ ಸತ್ವಗುಣವನ್ನೇ ಹೆಚ್ಚು ಮಾಡುವ ಅಂತೂ ಒಂದು ಅರ್ಥ ತಿಳ್ಕೋಬಹುದು. ಶಾಂತಾಹ ಅನ್ನೋ ಶಬ್ದಕ್ಕೆ ಪರಿಪೂರ್ಣ ಸುಖ ಸ್ವರೂಪವಾದ ವಾಸುದೇವ ಕಲಾಹ ಅಂದರೆ ಭಗವಂತನ ಮೂರ್ತಿಗಳನ್ನು, ಭಗವಂತನ ವಿಭಿನ್ನ ರೂಪಗಳನ್ನು ಅವರು ಆರಾಧನೆ ಮಾಡ್ತಾರೆ. ಯಾದವಾರ್ಯರು ಕೂಡ ಘೋರ ರೂಪಾನ್ ಅಂದರೆ ರಾಜಸ ತಾಮಸಾನ್, ಘೋರ ಎಂಬ ಶಬ್ದಕ್ಕೆ ರಾಜಸ ಅಂತ ಅರ್ಥನೋ ಹಾಗೆ ಮೂಢ ಎಂಬ ಶಬ್ದಕ್ಕೆ ತಾಮಸ ಅಂತನೂ ಅರ್ಥ ಮಾಡಬೇಕು. ಘೋರ ಮೂಢಾನ್ ಅಂದರೆ ರಾಜಸ ತಾಮಸಾನ್. ಅಥವಾ ರಾಜಸ ತಾಮಸ ಫಲಪ್ರದಾನ್, ರಾಜಸ ತಾಮಸ ಫಲವನ್ನು ಕೊಡುವುದರಿಂದ ಆಯಾ ದೇವತೆಗಳನ್ನು ರಾಜಸರು ತಾಮಸರು ಅಥವಾ ಘೋರರು ಮೂಢರು ಅಂತಾರೆ. ಭೂತಪತೀನ್ ಅಂದರೆ ಭೂತ ಪತ್ಯಾದೀನ್ ರುದ್ರಾದೀನ್, ಇವರೆಲ್ಲರನ್ನು ಪರಿತ್ಯಜಿಸಿ ಅವರನ್ನು ಸರ್ವೋತ್ತಮರು ಅಂತ ಆರಾಧನೆ ಮಾಡದೆ ಶಾಂತಾಹ ಅಂದರೆ ಪರಿಪೂರ್ಣ ಸುಖಾತ್ಮಿಕಾಹ ಅಂತಲೇ ಯಾದವಾರ್ಯರು ಕೂಡ ಅರ್ಥ ಮಾಡಿದ್ದಾರೆ. ಅಸೂಯ ಅನ್ನೋ ಶಬ್ದಕ್ಕೂ ಅಸೂಯಾದಿ ದೋಷರಹಿತ ಅಂತಲೇ ಯಾದವಾರ್ಯರ ಅರ್ಥವು ಕೂಡ ಕಾಣಿಸ್ತದೆ. ಅದರ ಮುಂದಿನ 28ನೇ ಶ್ಲೋಕಕ್ಕೆ ರಜಸ್ತಮಃ ಪ್ರಕೃತಯ ಅಂತನೋ ಶ್ಲೋಕಕ್ಕೆ ರಾಜಸ ತಾಮಸರು ಏನನ್ನು ಆರಾಧನೆ ಮಾಡ್ತಾರೆ ಅಂತ ಅನ್ನೋದನ್ನು ವಿಜಯಧ್ವಜರು ಹೇಳಿದ್ದನ್ನು ನೋಡೋಣ. ಅವ್ರಿಗೆ ಬೇಕಾಗಿರೋದು ಸಂಪತ್ತು. ಶ್ರೀ ಅಂದರೆ ಸಂಪತ್ತು, ಐಶ್ವರ್ಯ ಅಂದರೆ ಯಾವುದಾದ್ರೂ ಒಡೆತನ, ಆಳು ಕಾಳುಗಳ ಮೇಲಿನ ಒಡೆತನ. ಹೀಗೆ ಐಶ್ವರ್ಯ ಅಂದರೆ ಮಾಲೀಕತನ, ಯಾವುದಾದ್ರು ಒಂದಕ್ಕೆ ಮಾಲೀಕನಾಗಿರುವುದು. ಶ್ರೀ ಅಂದರೆ ಸಂಪತ್ತು, ಧನಕನಕಾದಿ ಸಂಪತ್ತು, ಹೀಗರ್ಥ. ರಜಸ್ಸನ್ನ ತಮಸ್ಸನ್ನ ತಮ್ಮ ಸ್ವಭಾವದಲ್ಲಿ ಇಟ್ಟುಕೊಂಡಂಥ ಜನರು ಸಮಶೀಲಾನ್ ಭೂತ ಪಿತೃಭೂತ ಪ್ರದೇಶಾದೀನ್ ಭಜಂತಿ ಇತಿ ಏಕಾನ್ವಯ. ಇಲ್ಲಿ ವಿಜಯಧ್ವಜರು ಒಂದು ಮಾತು ಬರೀತಾರೆ. ಯತ್ ಸೇವಕಸ್ಯ ಯಚ್ಛೀಲಂ ಸೇವ್ಯಸ್ಯಾಪಿ ತಚ್ಛೀಲಂ. ಸೇವಕನಾದವನಿಗೆ ಯಾವ ಸ್ವಭಾವ ಇರ್ತದೋ
ಅವನ ಸೇವೆಯನ್ನು ಸ್ವೀಕಾರ ಮಾಡುವಂಥ ವ್ಯಕ್ತಿಗೂ ಕೂಡ ಅದೇ ಥರದ ಶೀಲ ಇರ್ತದಂತೆ. ಸೇವಕನಾದವನು, ಭಜಕನಾದವನು, ಆರಾಧಕನಾದವನು ರಾಜಸ ಸ್ವಭಾವವುಳ್ಳವನಾಗಿದ್ದರೆ ಅವನ ಸೇವೆಗೆ ಪಾತ್ರನಾದಂಥ ಆ ದೇವತೆಯಲ್ಲಿಯೂ ಕೂಡ ರಾಜಸ ಸ್ವಭಾವವೇ ಇರ್ತದೆ. ಇಲ್ಲೊಂದು ವ್ಯತ್ಯಾಸ ಹೇಳಿದ್ದಾರೆ ಯಾದವಾರ್ಯರು, ವಿಜಯಧ್ವಜರು. ಶ್ರೀಕಾಮರಾದವರು, ಸಂಪತ್ತು ಬೇಕು ಅಂತಿದ್ದವರು ಪ್ರಜಾಪತಿಯಾದ ಚತುರ್ಮುಖ ಬ್ರಹ್ಮ ಮೊದಲಾದವರನ್ನ ಕೇಳ್ತಾರೆ. ಧನ ಕನಕ ಮೊದಲಾದ ಸಂಪತ್ತು ಬೇಕಾಗ್ತದೆ. ಐಶ್ವರ್ಯ ಅಂದರೆ ಒಡೆತನ, ಮಾಲೀಕತನ ಬೇಕು ಅಂತಿದ್ದವರು ಭೂತಪತಿಗಳನ್ನು, ರುದ್ರಾದಿಗಳನ್ನು ಆರಾಧನೆ ಮಾಡ್ತಾರೆ. ಪ್ರಜೇಶಾನ್ ಅಂದರೆ ಹಿರಣ್ಯಗರ್ಭ ಅಂತ ಬರೆದಿಲ್ಲ ಯಾದವಾರ್ಯರು, ನಾನು ಅದನ್ನು ಹೇಳಿದೆ ಅಷ್ಟೇ. ಭೂತಪತಿ ಅಂದರೆ ರುದ್ರ ಅಂತ ಅರ್ಥ ಬರೆದಿದ್ದಾರೆ ಹಿಂದಿನ ಶ್ಲೋಕದಲ್ಲಿ ಯಾದವಾರ್ಯರು, ಅದಕ್ಕಾಗಿ ಅದನ್ನು ಹೇಳಿದೆ. ಮತ್ತು ಪ್ರಜಾ ಸಂಪತ್ತು ಬೇಕು ಅಂತಿದ್ದವರು ಪಿತೃದೇವತೆಗಳನ್ನು ಆರಾಧನೆ ಮಾಡ್ತಾರೆ. ಶ್ರಿಯಂಚ ಐಶ್ವರ್ಯಂಚ ಪ್ರಜಾಶ್ಚ ಪ್ರಾಪ್ತುಮಿಚ್ಛಂತಹ ಅಂತ ಈಗ ಅದರ ಅರ್ಥ. ಶ್ರೀಯೈಶ್ವರ್ಯ ಪ್ರಜೇತ್ಸವ ಅಂತಿದೆಯಲ್ಲ, ಶ್ರಿಯಾ ಅಂತ ತೃತೀಯ ವಿಭಕ್ತಿ ಏಕವಚನ ಅಂತ ತಿಳ್ಕೋಬೇಕು. ಶ್ರೇಯಾ ಸಹ ಐಶ್ವರ್ಯದ ಜೊತೆಗೆ ಮಾಲೀಕತನವನ್ನು ಮತ್ತು ಸಂತಾನವನ್ನು ಬಯಸುವವರು ಅಂತ. ಅಥವಾ ಅಲ್ಲೊಂದು ಆದೇಶ ಬಂದರೆ ಶ್ರೀಶ್ಚ ಐಶ್ವರ್ಯಂಚ ಪ್ರಜಾಶ್ಚ, ಅಲ್ಲಿ ಶ್ರೀ ಪ್ಲಸ್ ಐಶ್ವರ್ಯ ಶೈಶ್ವರ್ಯ ಅಂತ ಆಗದೆ ಶ್ರೀಯೈಶ್ವರ್ಯ ಅಂತ ಯಕಾರ ಉಳಿದಿರುವುದು ಆದೇಶ ಬಂದಿರುವುದರಿಂದ ಅಂತಾರೆ ಯಾದವಾರ್ಯರು. ಹೀಗೆ ಯಾದವಾರ್ಯರಾಗಲಿ ವಿಜಯಧ್ವಜರಾಗಲಿ ರುದ್ರಾದೀನ್ ಅಂತ ಅರ್ಥ ಬರೆದಿದ್ದಾರೆ. ಘೋರ ಮೂಢಾನ್ ಅಂತೇನು ಶಬ್ದ ಬಂತಲ್ಲ, ಮುಮುಕ್ಷವೋ ಘೋರ ಮೂಢಾನ್ ಅನ್ನೋ ಶಬ್ದಕ್ಕೆ ರಾಜಸ ತಾಮಸ ಸ್ವಭಾವವನ್ನು ನಮ್ಮಲ್ಲಿ ಪ್ರೇರಿಸುವಂತಹ, ರಾಜಸ ತಾಮಸ ಫಲವನ್ನು ನಮಗೆ ಕೊಡುವಂತಹ ರುದ್ರಾದಿಗಳನ್ನು ಬಿಟ್ಟು ಭಗವಂತನನ್ನೇ ಆರಾಧಿಸ್ತಾರೆ ಅಂತ ಅರ್ಥ ಬರೆದಿದ್ದಾರೆ. ಹಿರಣ್ಯಗರ್ಭನ ಹೆಸರನ್ನು ಯಾದವಾರರಾಗಲಿ ವಿಜಯಧ್ವಜರಾಗಲಿ ತಗೊಂಡಿಲ್ಲ. ಆದರೆ ಬೇರೆ ವ್ಯಾಖ್ಯಾನಕಾರರು ಹಿರಣ್ಯಗರ್ಭ ಚತುರ್ಮುಖ ಬ್ರಹ್ಮನನ್ನು ಹೇಳಿದ್ದಾರೆ. ಬನ್ನಂಜ ಗೋವಿಂದಾಚಾರ್ಯರು ಕೂಡ ಈ ಶ್ಲೋಕಗಳನ್ನು ವ್ಯಾಖ್ಯಾನಿಸುವಾಗ ಚತುರ್ಮುಖ ಬ್ರಹ್ಮನನ್ನು ಹೇಳಿದ್ದಾರೆ. ಆದ್ದರಿಂದ ಮುಕ್ತಿಯ ಕಡೆಗೆ ಗಮನ ಇಲ್ಲದೇನೆ ಜಗತ್ತಿನ ಮೇಲೆ, ಎಲ್ಲ ಲೋಕಗಳ ಮೇಲೆ ಆಳ್ವಿಕೆ ನಡೆಸಬೇಕು, ಹಾಗೆ ಮಾಲೀಕತನ ಬರಬೇಕು, ಸಂತಾನ ಬರಬೇಕು ಅಂತ ಅಪೇಕ್ಷೆ ಪಟ್ಟವರು, ದೊಡ್ಡ ಪ್ರಮಾಣದ ಸಂಪತ್ತನ್ನು ಬಯಸುವವರು ಚತುರ್ಮುಖ ಬ್ರಹ್ಮನನ್ನು ಆರಾಧಿಸ್ತಾರೆ, ರುದ್ರನನ್ನು ಆರಾಧಿಸ್ತಾರೆ, ಪಾರ್ವತಿಯನ್ನು ಆರಾಧಿಸ್ತಾರೆ, ಗಣೇಶನನ್ನು. ಹೀಗೆ ಯಾರ್ಯಾರನ್ನು ಆರಾಧಿಸಿ ತಮ್ಮ ತಮ್ಮ ಬಯಕೆಗಳನ್ನು ಅವರು ಈಡೇರಿಸ್ಕೋತಾರೆ. ಆದರೆ ಅವ್ರು ಯಾರಿಗೂ ಮುಕ್ತಿಯ ಬಯಕೆ ಇರೋದಿಲ್ಲ. ಮುಕ್ತಿಯ ಬಯಕೆ ಇದ್ದವರು ಮಾತ್ರ ಭಗವಂತನನ್ನೇ ಆರಾಧಿಸ್ತಾರೆ. ಇದು ಅಲ್ಲಿ ಕಂಡು ಬರೋದು. ಮುಕ್ತಿಯ ಬಯಕೆ ಇದ್ದವರು ಭಗವಂತನನ್ನು ಮಾತ್ರ ಆರಾಧನೆ ಮಾಡಬೇಕು, ಬ್ರಹ್ಮರುದ್ರ ಪಾರ್ವತಿ ಇತ್ಯಾದಿಗಳನ್ನು ಆರಾಧನೆ ಮಾಡಬಾರ್ದೇನೋ ಅಂತ ಒಂದು ಸಂಶಯ ಬರೋ ಸಾಧ್ಯತೆ ಇದೆ. ಅದೇನು ಬಹಳ ದೊಡ್ಡ ಸಂಶಯ ಅಲ್ಲ. ಆಚಾರ್ಯರ ತತ್ವವಾದವನ್ನು ಸರಿಯಾಗಿ ಬಲ್ಲವರಿಗೆ ಉಳಿದ ದೇವತೆಗಳ ಆರಾಧನೆಯು ಕೂಡ ಬಹಳ ಮುಖ್ಯ ಅಂತ ಗೊತ್ತಿದ್ದೇ ಇದೆ. ಪರಮಾತ್ಮ ಅಜ್ಞಾನ ಜ್ಞಾನದ, ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡುವವನು, ಜ್ಞಾನಿಗಳಿಗೆ ಮುಕ್ತಿಯನ್ನು ಕೊಡುವವನು, ಜ್ಞಾನಿನ ಮೋಕ್ಷದಷ್ಟು ಸಹ ಆನಂದದಷ್ಟು ಮುಕ್ತರಾದವರಿಗೆ ಆನಂದ ಕೊಡುವವನು. ಹೀಗೆ ಭಗವಂತನನ್ನು ಸಾಕಾಷ್ಠ ಸಾಪರಾಗತಿ ಅಂತ ಅವನನ್ನೇ ಸರ್ವೋತ್ತಮ ಅಂತ ಆರಾಧನೆ ಮಾಡಿದರೆ ಇವೆಲ್ಲ ಫಲಗಳು ಖಂಡಿತವಾಗಿಯೂ ಲಭ್ಯ ಆಗೇ ಆಗ್ತವೆ. ಪರಮಾತ್ಮನನ್ನು ಬಿಟ್ಟು ಉಳಿದವರನ್ನು ಆರಾಧನೆ ಮಾಡುವ ಪ್ರಸಂಗ ಬಂದಾಗ, ಲಕ್ಷ್ಮೀದೇವಿಯನ್ನು ಆರಾಧನೆ ಮಾಡುವ ಪ್ರಸಂಗ ಬಂದಾಗ ಅವಳು ಪರಮಾತ್ಮನ ಪತ್ನಿ ಅಂತಲೂ ಅವನ ಅಧೀನಳು ಅಂತಲೂ, ದೇಶತಃ ಕಾಲತಃ ಆತನ ಜೊತೆಗೆ ಸಮವ್ಯಾಪ್ತಳು, ಆದರೆ ಗುಣತಃ ಆತನಿಗಿಂತ ನ್ಯೂನಳು ಅಂತಲೂ ಉಪಾಸನೆ ಮಾಡಬೇಕು. ಯಾಕೆಂದರೆ ನಮ್ಮ ಯೋಗ್ಯತೆಗೆ ಅವಳು ಅಭಿಮಾನಿನಿ. ಪೂರ್ವಪ್ರಜ್ಞಾ ಯೋಗ್ಯತಾಸ್ಯ ತನ್ಮಾತ್ರದ ಅಭಿಮಾನಿನಿ. ಚತುರ್ಮುಖ ಬ್ರಹ್ಮ ಜ್ಞಾನಾಭಿಮಾನಿ, ಆದ್ದರಿಂದ ಅವನ ಉಪಾಸನೆಯೂ ಕೂಡ ಬೇಕು. ಲಕ್ಷ್ಮೀದೇವಿಯ, ಬ್ರಹ್ಮನ, ರುದ್ರನ, ಪಾರ್ವತಿಯ ಎಲ್ಲ ದೇವತೆಗಳ ಆರಾಧನೆಯೂ ಕೂಡ ನಮಗೆ ಬೇಕೇ ಬೇಕು. ಅವರವರು ಪ್ರತಿಯೊಂದು ಕೂಡ ನಮ್ಮ ಸಾಧನೆಯಲ್ಲಿ ವಿಶಿಷ್ಟವಾದ ಸ್ಥಾನವನ್ನು ಹೊಂದಿದ್ದಾರೆ. ಕರ್ಮಾಭಿಮಾನಿ ಗರುಡ, ಮತ್ತು ಬ್ರಹ್ಮ ಜ್ಞಾನಾಭಿಮಾನಿ, ಪೂರ್ವಪ್ರಜ್ಞಾ ಅಂದರೆ ಯೋಗ್ಯತಾ, ಅದಕ್ಕೆ ಅಭಿಮಾನಿನಿ ಲಕ್ಷ್ಮೀದೇವಿ. ಇನ್ನು ಶೇಷರುದ್ರರು
ನಮ್ಮಿಂದ ಧ್ಯಾನ ಮಾಡಿಸುವವನು ಗರುಡ, ಮನನ ಮಾಡಿಸುವವನು ರುದ್ರ, ಶೇಷ ನಮಗೆ ವ್ಯಾಖ್ಯಾನ ಮಾಡಿಸ್ತಾನೆ. ಪೌರುಷೇಯ ಗ್ರಂಥಗಳ ಅಧ್ಯಯನ ಮಾಡಲಿಕ್ಕೆ ಬೇಕಾದ ಶ್ರದ್ಧೆಯನ್ನು ನಮ್ಗೆ ಕೊಡುವವರು ಗರುಡ ಶೇಷರು. ಅಪೌರುಷೇಯ ಗ್ರಂಥದ ಅಧ್ಯಯನ ಮಾಡಲಿಕ್ಕೆ ನಮಗೆ ಶ್ರದ್ಧೆಯನ್ನು ಕೊಡುವಂಥವರು ಗರುಡ. ಮುಮುಕ್ಷವೋ ಬ್ರಹ್ಮಣಶ್ಚ ಶಿವಾದಿಂದ್ರಾದಿಭಿಸ್ತಥ ಜ್ಞಾನಂ ಪ್ರಾಪ್ಯೈವ ವಿಪುಲಂ ಮುಚ್ಚಂತೆ ಬ್ರಹ್ಮಣಾಸಹ ಅಂತ ಬಂದಿರೋದರಿಂದ ಮುಮುಕ್ಷುಗಳಾದವರು ಬ್ರಹ್ಮಣ ಚತುರ್ಮುಖ ಬ್ರಹ್ಮನಿಂದ, ಶಿವನಿಂದ, ಇಂದ್ರನಿಂದ ಎಲ್ಲರಿಂದಲೂ ಕೂಡ ಜ್ಞಾನವನ್ನು ಪಡಿತಾರೆ. ಆದ್ದರಿಂದ ಎಲ್ಲರ ಆರಾಧನೆಯೂ ಕೂಡ ಬೇಕೇ ಬೇಕು. ಆದರೆ ಭಗವಂತನ ಪರಿವಾರ ರೂಪರಾದವರು ಅಂಗಾನ್ಯನ್ಯ ದೇವತಾ ಅಂತ ತೈತ್ತರೀಯ ಉಪನಿಷತ್ತು ಹೇಳುವಂತೆ ಭಗವಂತನ ಅಂಗಾಶ್ರಿತರಾದವರು, ಅವನಿಗೆ ಪರಿವಾರಭೂತರಾದವರು ಅಂತ ಮಾತ್ರ ಅವರನ್ನು ಆರಾಧನೆ ಮಾಡಬೇಕು. ಸರ್ವೋತ್ತಮತ್ವೇನ ಅವರನ್ನು ಆರಾಧನೆ ಮಾಡಬಾರ್ದು. ಇದು ಮುಮುಕ್ಷುವಿನ ಧೋರಣೆ. ಮುಮುಕ್ಷುಗಳು ಅಲ್ಲದೆ ಇದ್ದವರು ಮಾತ್ರ ತಮ್ಮ ತಾತ್ಕಾಲಿಕವಾದ ಫಲದ ಬಯಕೆಯಿಂದಲೇ ಯಾರು ಸರ್ವೋತ್ತಮ ಅಲ್ಲ ಅನ್ನೋದನ್ನು ಅರಿಯುವ ಗೋಜಿಗೆ ಹೋಗದೆ ಕೇವಲ ಆಯಾ ದೇವತೆಯನ್ನು ಮಾತ್ರ ಕಠೋರವಾದ ತಪಸ್ಸಿನಿಂದ ಒಲಿಸಿಕೊಂಡು ತಮ್ಮ ಇಷ್ಟಾರ್ಥವನ್ನು ಪಡೆಯುವಂಥ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಘೋರ, ಮೂಢ, ಶಾಂತ ಅಂತ 3 ಶಬ್ದಗಳಿದೆಯಲ್ಲ, ಅದಕ್ಕೆ ನಾವು ಕ್ರಮವಾಗಿ ರಾಜಸ, ತಾಮಸ ಮತ್ತು ಸಾತ್ವಿಕ ಅಂತ ಅರ್ಥ ಮಾಡಿದೆವು. ಶಾಂತ ಅಂತ ಅನ್ನೋದಕ್ಕೆ ಸಾತ್ವಿಕ ಅಂತ ಅರ್ಥ ಮಾಡಿಲ್ಲ ವಿಜಯಧ್ವಜರು ಮತ್ತು ಯಾದವಾರ್ಯರು. ಅವರು ಪೂರ್ಣ ಸುಖಾತ್ಮಕನಾದ ಭಗವಂತನ ರೂಪಗಳನ್ನೇ ಆರಾಧನೆ ಮಾಡ್ತಾರೆ ಅಂತ ಬಂದಿದೆ. ಆದರೂ ಈ ಶಾಂತ, ಘೋರ, ಮೂಢ ಅನ್ನೋ ಶಬ್ದಗಳನ್ನು ನಾವು 3ನೇ ಸ್ಕಂದದಲ್ಲಿ 27ನೇ ಅಧ್ಯಾಯದಲ್ಲಿ 28ನೇ ಶ್ಲೋಕ ಬಂದಿದೆ. ಅಲ್ಲಿ ಶೇಷನ ಬಗ್ಗೆ ಒಂದಿಷ್ಟು ವಿವರಗಳಿವೆ. 3 ಅಹಂಕಾರದ ಅಭಿಮಾನಿಯಾದಂಥ ಶೇಷನ ಬಗ್ಗೆ ಒಂದಿಷ್ಟು ವಿವರ ಇದೆ. ಅದನ್ನು ನಾವು ಅವಲೋಕಿಸಿದರೆ ಈ ಘೋರ, ಮೂಢ, ಶಾಂತ ಅನ್ನೋದ್ರ ಬಗ್ಗೆ ನಮಗೆ ಇನ್ನಷ್ಟು ಸ್ಪಷ್ಟತೆ ಸಿಗುವುದು ಸಾಧ್ಯ ಅಂತ ನನಗೆ ಅನ್ನಿಸ್ತದೆ. ಅಲ್ಲೊಂದು ಶ್ಲೋಕ ಹೀಗೆ ಕಂಡು ಬರ್ತದೆ ಶೇಷನ ಬಗ್ಗೆ. ಅದು ರುದ್ರನಿಗೂ ಸಂಬಂಧಪಡ್ತದೆ ಖಂಡಿತವಾಗಿಯೂ, ಹಾಗೆ ಗರುಡನಿಗೂ. ಶಾಂತರೂಪೋ ದೇವಪಿತ ಘೋರ ಕರ್ಣಸಂಗತಃ ತಾವತ್ ಜ್ಞಾನಸ್ಯ ಅಪ್ರಕಾಶಾತ್ ಮೂಢೋ ಭೂತಪಿತಾ ಸ್ಮೃತಃ ತ್ರಿರೂಪೋಯಂ ಅಹಂಕಾರ ಶೇಷ ಇತ್ಯೇವ ಎಂಬಿದುಹು. ಈ ಶ್ಲೋಕದ ನೆರವು ತಗೊಳ್ಬೇಕು ಅಂತ ನನಗೆ ಕಾಣಿಸ್ತು ಈ ಪ್ರಕೃತ ಶ್ಲೋಕದ ಶ್ರವಣ ಮಾಡುವಾಗ. ಈ ಶೇಷ ದೇವತೆಗಳಿಗೂ ಜನಕ, ಎಲ್ಲ ದೇವತೆಗಳಿಗೂ ಹಿರಿಯ ಅವನು. ಶೇಷಸ್ಯ ಪ್ರತಿಬಿಂಬಾಸ್ತು ದೇವಾಹ ಅಂತ ಭಾಗವತ ತಾತ್ಪರ್ಯನೇ ಮತ್ತೊಂದು ಕಡೆ ಹೇಳ್ತದೆ. ಎಲ್ಲ ದೇವತೆಗಳು ಶೇಷನ ಪ್ರತಿಬಿಂಬರು ಅಂತ. ಆ ಶೇಷನ ಒಂದು ರೂಪ ವೈಕಾರಿಕ ಅಹಂಕಾರ ಅಭಿಮಾನಿ ರೂಪ. ಅಂದರೆ ಸಾತ್ವಿಕ ಅಹಂಕಾರದ ಅಭಿಮಾನಿಯಾದ ಆ ಶೇಷನ ಒಂದು ರೂಪ, ಅದು ಶಾಂತ ಅಂತಲೇ ಕರೆಸ್ಕೊಂಡಿದೆ. ಯಾಕೆಂದರೆ ಆ ಶೇಷನ ಒಂದು ರೂಪ ದೇವತೆಗಳನ್ನೇನು ಹುಟ್ಟಿಸ್ತದಲ್ಲ, ಅವರು ಶಾಂತರೇ. ಅವರ್ಯಾಕೆ ಶಾಂತರು ಅಂದರೆ ಭಗವದ್ಭಕ್ತಿ ಸಂಪನ್ನರಾದವರು. ಶಮ್ ಅಂದರೆ ಸುಖ ಇತ್ಯಾದಿ. ಶಾಂತ ಸ್ವಭಾವದವರು, ಸಾತ್ವಿಕ ಸ್ವಭಾವದವರಾದವರು, ಭಗವದ್ಭಕ್ತಿ ಸಂಪನ್ನರಾದ ದೇವತೆಗಳು. ಅವರನ್ನು ಹುಟ್ಟಿಸುವುದರಿಂದ ಅವನಿಗೂ ಶಾಂತ ಅನ್ನೋ ಹೆಸರಿದೆ. ಅವನಿಂದ ಅಭಿಮನ್ಯಮಾನವಾದಂತಹ ವೈಕಾರಿಕ ಅಹಂಕಾರ ಅಂದರೆ ಸಾತ್ವಿಕ ಅಹಂಕಾರಕ್ಕೂ ಆ ಶಾಂತ ಅನ್ನೋ ಹೆಸರಿದೆ. ಶಾಂತತ್ವ ಅನ್ನೋದು ಅವರಿಬ್ಬರ ಲಕ್ಷಣವೂ ಹೌದು. ಇನ್ನು ತೈಜಸ ಅಹಂಕಾರದ ಅಭಿಮಾನಿಯಾದ ಶೇಷನ ಮತ್ತೊಂದು ರೂಪ ಅಂದರೆ ರಾಜಸ ಅಹಂಕಾರ ಅಭಿಮಾನಿಯಾದ ಶೇಷನ ಮತ್ತೊಂದು ರೂಪ, ಅದು ಇಂದ್ರಿಯಗಳಿಗೆ ಜನಕ. ಅದು ಘೋರ ಅನ್ನೋ ಹೆಸರನ್ನು ಪಡೆದಿದೆ, ಘೋರತ್ವ ಅನ್ನೋ ಲಕ್ಷಣವನ್ನು ಪಡೆದಿದೆ. ಆ ತೈಜಸ ಅಹಂಕಾರವೂ ಘೋರತ್ವವನ್ನು ಪಡೆದಿದೆ, ಶೇಷನೂ ಘೋರತ್ವವನ್ನು ಪಡೆದಿದ್ದಾನೆ. ಯಾಕೆಂದರೆ ಘೋರವಾದ ಸಂಸಾರಕ್ಕೆ ಅದು ಕಾರಣ ಆಗ್ತದೆ. ಇದರಿಂದ ಆ ಶೇಷನಿಗೂ ಘೋರತ್ವ ಅನ್ನೋ ಒಂದು ಲಕ್ಷಣ, ಆ ಶೇಷನಿಂದ ಅಭಿಮನ್ಯಮಾನವಾದ ರಾಜಸ ಅಹಂಕಾರ ಅಥವಾ ತೈಜಸ ಅಹಂಕಾರಕ್ಕೂ ಘೋರ ಅನ್ನುವಂಥ ಹೆಸರಿದೆ, ಘೋರತ್ವ ಅನ್ನೋ ಲಕ್ಷಣ ಇದೆ. ತಾಮಸ ಅಹಂಕಾರ ಅಭಿಮಾನಿಯಾದ ಶೇಷನ ಮತ್ತೊಂದು ರೂಪ ಇದೆಯಲ್ಲ, ಅದು ಪಂಚಮಹಾಭೂತಗಳಿಗೆ ಜನಕ ಆಗ್ತದೆ. ಅದು ಜ್ಞಾನವನ್ನು ಹೆಚ್ಚು ಪ್ರಕಟ ಮಾಡೋದಿಲ್ಲ. ಆ ರೂಪ ವೈಕಾರಿಕ ಅಹಂಕಾರದ ಅಭಿಮಾನಿ ರೂಪ ಮತ್ತು ತೈಜಸ
ಅಹಂಕಾರದ ಅಭಿಮಾನಿ ರೂಪ ಹೇಗೆ ಜ್ಞಾನವನ್ನು ಪ್ರಕಟ ಮಾಡ್ತದೋ ಅದರಂತೆ ಎಷ್ಟು ಜ್ಞಾನವನ್ನು ಈ ತಾಮಸ ಅಹಂಕಾರ ಪ್ರಕಟ ಮಾಡೋದಿಲ್ಲ. ಅದರಿಂದ ಇದಕ್ಕೆ ಮೂಢತ್ವ ಅನ್ನೋ ಲಕ್ಷಣ ಇದೆ, ಮೂಢ ಅಂತ ಇದನ್ನು ಕರೀತಾರೆ. ಹೀಗೆ ಒಬ್ಬನೇ ಶೇಷ ವೈಕಾರಿಕ, ತೈಜಸ, ತಾಮಸ ಅನ್ನೋ 3 ರೂಪಗಳಿಂದ ದೇವತೆಗಳನ್ನು ಹುಟ್ಟಿಸಿ ಶಾಂತ ಅಂತನೂ, ಇಂದ್ರಿಯಗಳನ್ನು ಹುಟ್ಟಿಸಿ ಘೋರ ಅಂತನೂ, ಪಂಚಮಹಾಭೂತಗಳನ್ನು ಹುಟ್ಟಿಸಿ ಮೂಢ ಅಂತನೂ ಕರೆಸ್ಕೊಂಡಿದ್ದಾನೆ. ವಾಸ್ತವಿಕವಾಗಿ ಅವನು ಮೂಢ ಅಲ್ಲ, ಅವನಿಂದ ಆ ತಾಮಸ ಅಹಂಕಾರದಿಂದ ಅಷ್ಟು ಜ್ಞಾನ ವ್ಯಕ್ತ ಆಗೋದಿಲ್ಲ. ಆದ್ದರಿಂದ ಅವನನ್ನು ಮೂಢ ಅಂತ ಅನ್ಬೇಕಷ್ಟೆ. ಈ ಶ್ಲೋಕವನ್ನು ಗಮನಿಸಿ, ಇಲ್ಲಿ ಘೋರ ಮೂಢಾನ್ ಶಾಂತಾನ್ ಅನ್ನೋ ಶಬ್ದಗಳಿಗೆ ನಾವು ಘೋರ ಅನ್ನೋ ಶಬ್ದಕ್ಕೆ ರಾಜಸ ಅನ್ನೋ ಅರ್ಥವನ್ನು, ಮೂಢ ಅನ್ನೋ ಶಬ್ದಕ್ಕೆ ತಾಮಸ ಅನ್ನೋ ಅರ್ಥವನ್ನು ಇಟ್ಕೊಳ್ಬೇಕು. ಶಾಂತ ಅನ್ನೋದಕ್ಕೆ ಸಾತ್ವಿಕ ಅಂತ ಅರ್ಥವನ್ನು ಹೇಳಿಲ್ಲ ವಿಜಯಧ್ವಜರಾಗಲಿ ಯಾದವಾರ್ಯರಾಗಲಿ. ಆದರೆ ಇಬ್ಬರೂ ಸಮಾನವಾಗಿ ಘೋರ ಮೂಢಾನ್ ಅನ್ನೋದಕ್ಕೆ ರಾಜಸ ತಾಮಸಾನ್ ಅನ್ನೋ ಅರ್ಥವನ್ನು ಬರದೇ ಇದ್ದಾರೆ. ಮತ್ತು ಘೋರ ಮೂಢ ಅಂತ ಅನ್ನೋದಕ್ಕೆ ರಾಜಸ ತಾಮಸ ಫಲಪ್ರದ ಅಂತನೂ ಇನ್ನೊಂದು ಅರ್ಥವನ್ನು ಯಾದವಾರ್ಯರು ಬರೆದಿದ್ದಾರೆ. ಇವೆಲ್ಲ ನಮಗೆ ಆ 3ನೇ ಸ್ಕಂದದ ಭಾಗವತದಿಂದ ಘೋರ ಎಂಬ ಶಬ್ದಕ್ಕೆ ರಾಜಸ ಅಂತನೂ ಅರ್ಥ, ಮೂಢ ಎಂಬ ಶಬ್ದಕ್ಕೆ ತಾಮಸ ಅನ್ನೋ ಅರ್ಥವನ್ನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತದೆ. ವಾಸುದೇವ ನಾರಾಯಣ ಕಲಾಹ ಶಾಂತಾಹ ಅಂತ ಬಂತಲ್ಲ, ಶಾಂತವಾದ ನಾರಾಯಣ ಕಲೆಗಳನ್ನು ಆರಾಧನೆ ಮಾಡ್ತಾರೆ ಅಂತ. ಭಗವಂತನ ಪೂರ್ಣ ಸುಖಾತ್ಮಕನಾದ ಭಗವಂತನ ವಿಭಿನ್ನ ರೂಪಗಳನ್ನು ಧ್ಯಾನ ಮಾಡ್ತಾರೆ ಅಂತ ಇವರೆಲ್ಲ ಅರ್ಥ ಬರೆದಿದ್ದಾರೆ. ಶ್ರೇಷ್ಠವಾದ ಅರ್ಥವೇ. ಅದ್ರ ಜೊತೆಗೆ ಮತ್ತೊಂದು ಅರ್ಥವನ್ನು ಅಲ್ಲಿ ಮಾಡಬೇಕು, ಅನುಸಂಧಾನಕ್ಕೆ ತಂದುಕೊಳ್ಬೇಕು ಅಂತ ನನಗೆ ಅನಿಸಿತು. ಅದೇನೆಂದರೆ ವಾಸುದೇವ ಕಲಾಹ ಶಾಂತಾಹ. ಕಲಾ ಅಂದರೆ ಅದು 2 ಥರದ ಅರ್ಥಗಳನ್ನು ಹೇಳ್ತದೆ. ಭಗವಂತನಿಂದ ಅಭಿನ್ನವಾದ ಅವನ ಅವತಾರಗಳು, ಸ್ವರೂಪಾಭೇದವುಳ್ಳಂಥ ಅವನ ಅವತಾರಗಳು ಕಲೆಗಳೇ. ಹಾಗೆ ಭಗವಂತನಿಂದ ಭಿನ್ನವಾದರೂ ಕೂಡ ಆ ರೂಪಗಳು ಅವನ ಕಲೆಗಳೇ. ಆದ್ದರಿಂದ ಚತುರ್ಮುಖ ಬ್ರಹ್ಮ, ಲಕ್ಷ್ಮೀ, ಬ್ರಹ್ಮ, ರುದ್ರ ಇವರೆಲ್ಲರನ್ನೂ ಕೂಡ ಕಲಾ ಎಂಬ ಶಬ್ದದಿಂದ ತಗೊಳ್ಬೋದು. ಇವರೆಲ್ಲ ಭಿನ್ನಾಂಶರು. ಕೃಷ್ಣ, ರಾಮ ಮೊದಲಾದದ್ದು ಅಭಿನ್ನಾಂಶಗಳು. ಕಲಾ ಅಂದರೆ ಅಂಶ ಅಂತಷ್ಟೇ ಅರ್ಥ. ಆದ್ದರಿಂದ ವಾಸುದೇವ ಕಲಾಹ ಶಾಂತಾಹ ಅಂದರೆ, ಶಾಂತಾಹ ಅಂದರೆ ಸಾತ್ವಿಕ ಸ್ವಭಾವವನ್ನೇ ನಮ್ಮಲ್ಲಿ ಉತ್ತೇಜಿಸುವಂತಹ, ತಾವು ಪರಮ ಸಾತ್ವಿಕರೇ ಆಗಿರುವಂತಹ. ವಾಸುದೇವ ಕಲಾಹ ಅಂದರೆ ಬ್ರಹ್ಮ, ರುದ್ರ, ಪಾರ್ವತಿ ಮೊದಲಾದ ಎಲ್ಲ ದೇವತೆಗಳನ್ನು ಆರಾಧನೆ ಮಾಡ್ತಾರೆ. ವಾಸುದೇವ ಕಲಾಹ ಅನ್ನೋ ಶಬ್ದದಿಂದ ಬಂದಿರುವುದರಿಂದ ಚತುರ್ಮುಖ ಬ್ರಹ್ಮನನ್ನಾಗಲಿ, ರುದ್ರನನ್ನಾಗಲಿ, ಸ್ಕಂದನನ್ನೋ, ವಿನಾಯಕನನ್ನೋ, ಪಾರ್ವತಿಯನ್ನೋ ಆರಾಧನೆ ಮಾಡುವಾಗಲಿ ಅವರು ಸರ್ವೋತ್ತಮ ಎಂಬ ಧೋರಣೆಯಿಂದ ಆರಾಧನೆ ಮಾಡೋದಿಲ್ಲ ಅವರನ್ನು. ವಾಸುದೇವ ಕಲಾಹ ಭಗವಂತನ ಭಿನ್ನಾಂಶರಿವರು, ಅಂಶರಾದ್ದರಿಂದ ಆತನಿಗೆ ಯಾವ ದೃಷ್ಟಿಯಲ್ಲಿ ಸರಿಸಾಟಿ ಆದವರಲ್ಲ, ಕೇವಲ ಆತನ ಒಂದು ಅಂಶ ಮಾತ್ರ. ನಾಹಂನಚ ಶಿವೋನ್ಯಚ ತಚ್ಚಕ್ತೇಕಾಂಶ ಭಾಗಿನಃ ಅಂತ ಸ್ವಯಂ ಚತುರ್ಮುಖ ಬ್ರಹ್ಮನೇ ಈ ಮಾತನ್ನು ಹೇಳ್ತಾನೆ. ಮಹಾಭಾರತದಲ್ಲಿ ಆ ಮಾತಿದೆ. ನಾನಾಗಲಿ ಶಿವನಾಗಲಿ ಆ ಭಗವಂತನ ಒಂದು ಅಂಶಕ್ಕೂ ಸಮಾನರಲ್ಲ. ಬಾಲ ಕ್ರೀಡನ ಕೈಲಿದ್ದುತ್ತೆ ಕ್ರೀಡತೆ ಸ್ವಾಮಿರಚ್ಯುತಃ. ಒಂದು ಮಗು ಆಟಿಕೆ ಸಾಮಾನುಗಳ ಜೊತೆಗೆ ಆಡುವಂತೆ ಭಗವಂತ ನಮ್ಮ ಜೊತೆಗೆ ಲೀಲೆಯಿಂದ ಆಡ್ತಾ ಇದ್ದಾನೆ. ನಮ್ಮನ್ನು ಇಟ್ಟುಕೊಂಡು, ನಮ್ಮ ಜೊತೆಗೆ ಅಲ್ಲ, ನಮ್ಮನ್ನು ಇಟ್ಟುಕೊಂಡು, ನಮ್ಮನ್ನು ಉಪಕರಣಗಳನ್ನಾಗಿ ಮಾಡಿಕೊಂಡು ಆತ ಲೀಲಾ ವಿಹಾರ ಮಾಡ್ತಾ ಇದ್ದಾನೆ ಅಂತ ಬಂದಿದೆ. ಆದ್ದರಿಂದ ವಾಸುದೇವ ಕಲಾ ಅನ್ನೋ ಶಬ್ದಕ್ಕೆ ಹೀಗೂ ಅರ್ಥ ಮಾಡ್ಬೋದು. ಕಲಾ ಅನ್ನೋ ಶಬ್ದಕ್ಕೆ ಭಗವಂತನ ದಾಸರಾದ ಆತನ ಭಿನ್ನಾಂಶರನ್ನು ಇಟ್ಕೊಳ್ಬೇಕು ಅನ್ನುವುದು ಪೃಥು ಚಕ್ರವರ್ತಿಯ ಕಥೆಯಲ್ಲಿ ಕಂಡು ಬರ್ತದೆ ಒಂದು ಶಬ್ದ ಪ್ರಯೋಗದಿಂದ. ಏಷ ವಿಷ್ಣೋರ್ ಭಗವತಃ ಕಲಾ ಭುವನ ಪಾಲನೆ ಇಯಂ ಚ ಲಕ್ಷ್ಮೀ ಸಂಭೂತಿ ಪುರುಷಸ್ಯ ಅನಪಾಯಿನಿ ಅಂತ. ಆ ಪೃಥು ಚಕ್ರವರ್ತಿ ಮತ್ತು ಆತನ ಪತ್ನಿಯಾದ ಅರ್ಚಿ ಅವರಿಬ್ಬರು ವೇಣನ ದೇಹದಿಂದ ಜನಿಸಿದಾಗ ಅದನ್ನು ನೋಡಿದರಂತೆ. ಈ ಚಕ್ರವರ್ತಿ, ಪೃಥು ಚಕ್ರವರ್ತಿ ಭಗವಂತನಾದ ಹರಿಯ ರಾಜರಾಜೇಶ್ವರ ರೂಪದಿಂದ ಅದನ್ನು ಸನ್ನಿಧಾನವುಳ್ಳವನಾಗಿದ್ದಾನೆ. ಈ ಅರ್ಚಿ ಅನ್ನುವವಳು ಆ ಲಕ್ಷ್ಮೀದೇವಿಯ ಅಂಶವುಳ್ಳವಳಾಗಿದ್ದಾಳೆ ಅಂತ. ಕಲಾ ಅಂತ ಶಬ್ದ ಬಂದಿದೆ ಇಲ್ಲಿ.
ಇವನು ಈ ಪೃಥು ಚಕ್ರವರ್ತಿ ಭಗವಂತನ ಕಲೆ ಅಂದರೆ ಭಿನ್ನವಾದ ಕಲೆ, ಭಿನ್ನಾಂಶ ಅಂತಲೇ ಅರ್ಥ. ಅಂತೂ ಒಟ್ಟಾರೆ ತಾತ್ಪರ್ಯ ಹೀಗಾಗ್ತದೆ. ಗರುಡ, ಶೇಷ, ರುದ್ರ ಮೊದಲಾದವರೆಲ್ಲರೂ ಕೂಡ, ಚತುರ್ಮುಖ ಬ್ರಹ್ಮನೂ ಕೂಡ ತಮ್ಮ ತಮ್ಮ ವ್ಯಕ್ತಿತ್ವದಲ್ಲೇ ಸತ್ವ, ರಜಸ್ಸು, ತಮಸ್ಸು ಮೂರನ್ನು ಕೂಡ ಹೊಂದಿದವರೇ. ಆದರೆ ಯಾವ್ಯಾವ ಸಾಧಕರು ಯಾವ್ಯಾವ ಉದ್ದೇಶಗಳಿಂದ ಆಯಾ ದೇವತೆಗಳನ್ನು ಆರಾಧನೆ ಮಾಡ್ತಾರೋ ಅವರವರಲ್ಲಿ ಅಂಥದ್ದೇ ಸ್ವಭಾವವನ್ನೇ, ಸತ್ವವನ್ನೇ, ರಜಸ್ಸನ್ನೇ, ತಮಸ್ಸನ್ನೇ ಅವರು ವ್ಯಕ್ತಗೊಳಿಸ್ತಾರೆ. ಮತ್ತು ಅವರಿಗೆ ಬೇಕಾದಂಥ ಫಲವನ್ನು ಕೂಡ ಹಾಗೇ ಕೊಡ್ತಾರೆ. ಆದ್ದರಿಂದ ಹಿತ್ವ ಘೋರಮೂಢಾನ್, ಘೋರಮೂಢರಾದ ದೇವತೆಗಳನ್ನು ಬಿಟ್ಟು ಅಂದರೆ ಅವರಲ್ಲಿರುವ ರಜೋಗುಣ ವ್ಯಂಜಕತ್ವ, ತಮೋಗುಣ ವ್ಯಂಜಕತ್ವ ಅದನ್ನು ಅಪೇಕ್ಷಿಸದೆ ಸಾಧಕರಾದವರು ಆ ದೇವತೆಗಳಲ್ಲಿರುವ ಸಾತ್ವಿಕ ಗುಣ ವ್ಯಂಜಕವಾದ ಅಂಶವನ್ನು ಮಾತ್ರ ಉಪಾಸನೆ ಮಾಡ್ತಾರೆ. ನಾವು ಈ ದೇವತೆಗಳನ್ನು ಆರಾಧನೆ ಮಾಡಿದರೆ ನಮ್ಮಲ್ಲಿರುವ ಸಾತ್ವಿಕ ಗುಣವನ್ನು ಅವರು ವ್ಯಕ್ತ ಮಾಡಲಿ, ನಮ್ಮ ರಜೋಗುಣ ತಮೋಗುಣಗಳನ್ನು ಈ ದೇವತೆಗಳು ಬ್ರಹ್ಮಾದಿಗಳು ಮೆಟ್ಟಿ ನಿಲ್ಲಲಿ, ನಮಗೆ ಭಗವಂತನ ಹಿರಿಮೆ ಗರಿಮೆಗಳ ಜ್ಞಾನವನ್ನು ಕೊಡಲಿ, ಮುಕ್ತಿಗೆ ಸಾಧನವಾದ ಜ್ಞಾನವನ್ನು ಉಪದೇಶಿಸಲಿ ಅಂತ ಅವರು ಆರಾಧಿಸ್ತಾರೆ. ಇದು ಹಿತ್ವ ಅಂತ ಅನ್ನೋದಕ್ಕೆ ಅರ್ಥ. ಹೊರತು ಬ್ರಹ್ಮಾದಿಗಳನ್ನು ಆರಾಧಿಸುವುದೇ ಇಲ್ಲ ಅಂತ ಅರ್ಥ ಅಲ್ಲ, ಖಂಡಿತವಾಗಿಯೂ ಆರಾಧಿಸ್ತಾರೆ. ಭಗವಂತನ ಪರಿವಾರರಾದ ಎಲ್ಲ ದೇವತೆಗಳ ಆರಾಧನೆಯೂ ಬೇಕೇ ಬೇಕು. ಪರಿವಾರತೆಯೇ ಇವತ್ತು ಆರಾಧನೆ ಮಾಡಲೇಬೇಕು ಅಂತ ಶಾಸ್ತ್ರದಲ್ಲಿದೆ. ಆದ್ದರಿಂದ ಹಿತ್ವ ಅಂದರೆ ಸರ್ವೋತ್ತಮ ಎಂಬುದಾಗಿ ಅವರನ್ನು ಪೂಜಿಸದೆ ಅವರನ್ನು ಭಗವಂತನ ಪರಿವಾರರಾದವರು ಅಂತ ಮಾತ್ರ ಭಾವಿಸಿ ಆರಾಧನೆ ಮಾಡ್ತಾರೆ. ಮತ್ತು ಅವರಲ್ಲಿರುವ ಆ ಸಾತ್ವಿಕ ಮುಖವನ್ನು ಮಾತ್ರ ಹೈಲೈಟ್ ಮಾಡ್ಕೊಳ್ತಾರೆ. ತಾಮಸ ರಾಜಸ ಮುಖಗಳನ್ನು ಅರಿತಿರ್ತಾರೆ. ಆದರೆ ತಮ್ಮಲ್ಲಿ ಸಾಧಕರಲ್ಲಿ ಸತ್ವಗುಣವು ವ್ಯಕ್ತ ಆಗಿ ಮುಂದೆ ಮುಕ್ತಿ ಸಾಧನ ಆಗಬೇಕಾದ್ದರಿಂದ ಆಯಾ ದೇವತೆಗಳಲ್ಲಿ ಕೂಡ ಇರುವಂತಹ ಸಾತ್ವಿಕ ಮುಖವನ್ನೇ ಅವರು ಆರಾಧಿಸ್ತಾರೆ. ತಮ್ಮ ಯಥಾ ಯಥಾ ಉಪಾಸತೆ ತಥೈವ ಭವತಿ ಅಂತ ಬಂದಿದೆ. ರುದ್ರ, ಶೇಷ ಮೊದಲಾದವರ ರಾಜಸ ತಾಮಸ ಮುಖಗಳು ಇಂದ್ರಿಯಗಳಿಗೆ ಮತ್ತು ಪಂಚಮಹಾಭೂತಗಳಿಗೆ ಜನಕ ಅಂತ ತಿಳಿದಿರ್ತಾರಷ್ಟೆ. ಆದರೆ ಅವರ ಸಾತ್ವಿಕ ಮುಖ ಅದು ಮುಕ್ತಿದಾಯಕವಾದದ್ದು ಅನ್ನುವುದನ್ನು ಅರಿತು ಆ ಥರ ಧ್ಯಾನಿಸ್ತಾರೆ ಅಂತ ತಾತ್ಪರ್ಯ ಆಗ್ತದೆ. ಹೀಗೊಂದು ಅರ್ಥ ಮಾಡಬಹುದು. ಇದರ ಬಗ್ಗೆ ಪರಿಶೀಲನೆ ಮಾಡಿ ಎಲ್ಲರೂ ಕೂಡ, ಬಹುಶ್ರುತರಾದಂಥ ನೀವು ಮತ್ತು ವಿದ್ವಾಂಸರೆಲ್ಲರೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಸಂಕೋಚ ಇಲ್ಲದೆ ಹೇಳಬೇಕು ಅಂತ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.